ಕೆಲವು ವರ್ಷಗಳ ನಂತರ ಕ್ಲೀನ್ ಮಾಡ್ತಿರೋದು ಡ್ರಮ್ನ. ಸೊ ಅದಕ್ಕೋಸ್ಕರ ತುಂಬ ವಾಸನೆ ಹೊಡಿತೈತೆ. ನನಗಂತೂ ಕ್ಲೀನ್ ಮಾಡೋಕ್ಕೆ ಆಯ್ತಿಲ್ಲ, ಹೊರಗಡೆ ಇಳಿದು ತುಂಬ ವಾಸನೆ ಹೊಡಿತೈತೆ. ಸೊ ಗಾಯ್ಸ್, ಮಿಷನ್ ಸಕ್ಸಸ್ಫುಲಿ. ಸೊ ಎಲ್ಲ ಪೂರ್ತಿ ಕ್ಲಿಯರ್ ಆಗಿದೆ. ಸೊ ಪೂರ್ತಿ ಕ್ಲಿಯರಾಗಿ ನಮ್ಮ ಫುಲ್ ಆಗ್ಬಿಟ್ಟೈತೆ. ವಾಶ್ರೂಮ್ಗೆ ಹೋಗಬೇಕು ಜಲ್ದಿ. ಹೇ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಹುಷಾರಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಡೈರಿಗೆ ಹೋಗ್ತಿದ್ದೀವಿ. ಸೊ ಡೈರಿಗೆ ಹೋಗೋಣ ಬನ್ನಿ. ಆ್ಯಂಡ್ ಡೈರಿಗೆ ಹೋಗಿ ಬಂದು ಸ್ವಲ್ಪ ಇವತ್ತು ಮೇಲ್ಗಡೆ ಡ್ರಮ್ ಕ್ಲೀನ್ ಮಾಡಬೇಕು. ಸೊ ಯಾವ ಥರಪ್ಪ ಅಂದರೆ, ಸೊ ಅವತ್ತು ಈ ಥರದ್ದು ಕ್ಲೀನ್ ಮಾಡಿದ್ವಲ್ಲ, ಇದನ್ನು ಕ್ಲೀನ್ ಮಾಡಿದ್ವಲ್ಲ, ಸೊ ಆ ಥರನೇ ಅಲ್ಲಿ ಮೇಲ್ಗಡೆ ಐತಲ್ಲ, ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಐತಲ್ಲ. ಸೊ ಆ ಡ್ರಮ್ನ ಕ್ಲೀನ್ ಮಾಡಬೇಕಂತೆ. ಆ ಡ್ರಮ್ನ ಕ್ಲೀನ್ ಮಾಡೋಕ್ಕೋಸ್ಕರ ಇವಾಗ ಡೈರಿಗೆ ಹೋಗಿ ವಾಪಸ್ ಬಂದು ಸಂಜೆ ಕ್ಲೀನ್ ಮಾಡಬೇಕು. ಸೊ ಬನ್ನಿ ಸಂಜೆ ಕ್ಲೀನ್ ಮಾಡೋಣ. ಸೊ ಬನ್ನಿ ಡೈರಿಗೆ ಹೋಗೋಣ. ಇವಾಗ ಮಳೆ ತುಂಬ ಬರ್ತೈತೆ, ಮಳೆಯಿಂದ ಸಖತ್ ಬರ್ತೈತೆ. ಮಳೆ ಉದುರ್ತಾನೆ ಇದೆ ನೋಡಿ. ನಮ್ಮ ಡೈನೋ ಫುಲ್ ನೆಂದೋಗ್ಬಿಟ್ಟೈತೆ ಪಾಪ. ನಮ್ಮ ಡೈನೋ ಶೀತ ಗೀತ ಆಗ್ಬಿಟ್ಟದ್ದು. ಸೊ ಮಳೆ ಬರ್ತೈತೆ. ಇವಾಗ ಇಲ್ಲಿಂದ ರೈನ್ ಕೋಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ ಡೈರಿಗೆ. ಸೊ ಗಾಯ್ಸ್, ಸೊ ಫೈನಲಿ ಬಂದಿದ್ದೀವಿ ಮನೆಗೆ. ಸೊ ನೋಡಿ ಇವಾಗ ಸಂಜೆ ಟೈಮು. ಸೊ ಅಲ್ಲಿದೆ ನೋಡಿ ಡ್ರಮ್ಮು. ಸೊ ಇವಾಗ ಬನ್ನಿ ಹೋಗೋಣ ಡ್ರಮ್ ಹತ್ರ. ಡ್ರಮ್ ಮೇಗಡೆಗೆ ಹೋಗಿ ಫುಲ್ ಗಲೀಜು ಮಾಡಿ ಅದನ್ನು ಕ್ಲೀನ್ ಮಾಡಿ ಇವತ್ತಿಂದ ಏನು ಮಾಡೋಣ. ಸೊ ಗಾಯ್ಸ್, ಸೊ ಬನ್ನಿ ಇವಾಗ ಮೇಕತ್ತೋಣ. ಸೊ ಗಾಯ್ಸ್, ಸೊ ಇವಾಗ ಮೇಲಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ, ಸೊ ವ್ಯೂ ತೋರಿಸ್ತೀನಿ ನೋಡಿ ಈಗ. ಸೊ ಇಲ್ಲಿ ನೋಡಿ ಸ್ಕೂಲು ಎಲ್ಲ, ಅಕ್ಕಪಕ್ಕ ಮನೆ ಬಿಲ್ಡಿಂಗ್ಸ್ ಎಲ್ಲ ಕಾಣ್ತೈತೆ. ಈ ಕಡೆ ಕೃಷ್ಣನಗರ ತಟಗೆರೆ ಎಲ್ಲ ಕಾಣ್ತೈತೆ ಪೂರ್ತಿ. ಸೊ ಇವಾಗ ನಾನು ಬಂದಿದ್ದೀನಿ ಡ್ರಮ್ ಕ್ಲೀನ್ ಮಾಡೋಕ್ಕೆ. ಸೊ ಡ್ರಮ್ ತೋರಿಸ್ತೀನಿ ನೋಡಿ ಎಷ್ಟು ಗಲೀಜಿದೆ ಅಂತ. ಸೊ ಡ್ರಮ್ ತೋರಿಸೋದಾದರೆ, ಡ್ರಮ್ ಒಳಗಡೆ ನೀರು ಮಾತ್ರ ಇಲ್ಲಿ ಗಂಟೆ ಐತೆ ನೋಡಿ ಗೈಸ್. ನೀರು ಇಲ್ಲಿ ಗಂಟೆ ಐತೆ ನೀರು. ಸೊ ಇನ್ನೂ ಅಲ್ಲಿ ಗಂಟ ಗಲೀಜು ನೋಡಿ ಗೈಸ್. ಗಲೀಜಾ ಎಷ್ಟು ಗಲೀಜೈತೆ. ಆ ಡ್ರಮ್ಗಿಂತ ಜಾಸ್ತಿ ಇದ್ರೆ ಗಲೀಜೈತೆ. ಸೊ ಇವಾಗ ಅಮ್ಮ ನೀರು ಬಿಟ್ಟೈತೆ ಕ್ಲೀನ್ ಮಾಡೋಕ್ಕೋಸ್ಕರ. ಸ್ವಲ್ಪ ನೀರು ಖಾಲಿ ಮಾಡಾದ್ಮೇಲೆ ಆ್ಯಂಡ್ ಇದನ್ನು ಒಳಗಡೆ ಕೀಳಿದು ನಾನು ಫುಲ್ಲು ಉಜ್ಜಿ ಕ್ಲೀನ್ ಮಾಡಾಕಬೇಕು. ಸೊ ಕೆಳಗಡೆ ಡ್ರಮ್ ಮಾಡಿದ್ನಲ್ಲ, ಸೊ ಆ ಥರನೇ ಈ ಮೇಲ್ಗಡೆ ಡ್ರಮ್ಮು ಮಾಡಬೇಕು. ನೀರು ಖಾಲಿ ಆಗಂಟೆ ನಾನು ಗಾಡಿ ತೊಳ್ಕೊಂಬಿಡ್ತೀನಿ. ಅಲ್ಲಿಗಂಟೆ ನಾನು ಡೈನೋ ತೊಳ್ಕೊಂಬಿಡ್ತೀನಿ. ಸೊ ಇವಾಗ ಡೈನೋ ತೊಳೆದೈತೆ. ಸೊ ಬನ್ನಿ ಈಗ ಮತ್ತೆ ಮೇಕೋಣ. ಗಾಯ್ಸ್, ಈ ತೂತ ಎಷ್ಟು ಸಣ್ಣ ಆಯ್ತಂದರೆ ಇದ್ರೊಳಗಡೆ ನನಗೆ ಹೋಗೋಕ್ಕಾಗ್ತಿಲ್ಲ. ಏನಪ್ಪ ಅಂದರೆ ಇದು ಗಲೀಜು ಇಷ್ಟೊಂದು ಜಾಸ್ತಿ ಐತೆ, ಆದರೆ ತೂತ ಮಾತ್ರ ಸಖತ್ ಸಣ್ಣ ಆಯ್ತಿದ್ವು. ಸೊ ಇದ್ರೊಳಗಡೆ ಹೋಗೋಕ್ಕಾಯ್ತಲ್ಲ. ಸೊ ಮುಚ್ಚೋಳ ಬರೀ ಬಿಚ್ಚಿದ್ದೀವಿ. ಅದಕ್ಕೋಸ್ಕರ ನಮ್ಮ ಮಾಪ್ ಕೊಟ್ಟೈತೆ. ಸೊ ಇವಾಗ ಇದನ್ನು ಗಲೀಜು ಮಾಡಿದ್ರೆ ನಮ್ಮಮ್ಮ ಅಲ್ಲಿ ನೀರು ಬಿಡ್ತಂಗೆ ಅಲ್ಲಿ ಕ್ಲೀನ್ ಆಗುತ್ತೆ. ಈಗ ಇದನ್ನು ತಿರುಗಿಸಿ ಇದನ್ನು ಗಲೀಜು ಮಾಡಬೇಕು. ಈ ರೋಡೆ ಸಖತ್ ಸಣ್ಣ ಆಯ್ತು ಗೈಸ್, ಇದು ಸಖತ್ ಸಣ್ಣ ಇದೆ. ಸೊ ನಾನು ಈ ರೋಡನ್ನು ನುಸಿತಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಫುಲ್ ಗಲೀಜು ಮಾಡೋಣ. ಗೈಸ್, ಅಲ್ಲಿ ಕೂತಿರೋ ಮಣ್ಣು ಹೋಯ್ತಾನೆ ಇಲ್ಲ ನೋಡಿ. ಇಲ್ಲಿ ಅಲ್ಲಿ ಕೂತಿರೋದು ಹೋಯ್ತಾನೆ ಇಲ್ಲ, ಎಷ್ಟೇ ಉಜ್ಜಿದ್ರು ಹೋಯ್ತಾನೆ ಇಲ್ಲ. ಸೊ ಗಾಡಿ ಬೇಕಾಗುತ್ತೆ. ಸೊ ಈಗ ನಾವು ಅಮ್ಮಲ್ಲಿ ಪೈಪ್ ಓಪನ್ ಮಾಡೈತೆ. ನಾನಂತ ಫುಲ್ ಸುಂಟ್ರ ಗಾಡಿ ಮಾಡಾಕ್ಬಿಟ್ಟಿದ್ದೀನಿ. ಎಲ್ಲ ಮಣ್ಣೆಲ್ಲ ಕಿತ್ಕೊಂಡೋಗಿದೆ. ಮತ್ತು ಗಲೀಜು ಮಾತ್ರ ಹೆವಿ ಕಾಣ್ತಿದೆ ಗೈಸ್ ನೋಡಿ. ಹೆವಿ ಗಲೀಜು ನೋಡಿ ಇಲ್ಲಿ. ಸೊ ಪೂರ್ತಿ ಗಲೀಜೈತೆ. ಸೊ ಇವಾಗ ನಮ್ಮ ದೊಡ್ಡಣ್ಣ ಸಮೇತ ಬಂದ್ಬಿಟ್ಟಿದ್ದಾರೆ ಈಗ ಮನೆಗೆ. ಈಗ ನಮ್ಮ ದೊಡ್ಡಣ್ಣ ಬಂದಿದೆ. ಸೊ ಗಾಯ್ಸ್, ಸೊ ಫೈನಲಿ ಅಂತೂ ಹೊರಗಡೆಗೆ ಬಂದೇ ಬಿಟ್ಟೆ. ಸೊ ಹೊರಗಡೆ ಅಂತೂ ವಾಸನೆ. ಸೊ ಕ್ಲೀನ್ ಮಾಡಿರಲಿಲ್ಲ. ಕೆಲವು ವರ್ಷಗಳ ನಂತರ ಕ್ಲೀನ್ ಮಾಡ್ತಿರೋದು ಡ್ರಮ್ನ. ಸೊ ಅದಕ್ಕೋಸ್ಕರ ತುಂಬ ವಾಸನೆ ಹೊಡಿತೈತೆ. ನನಗಂತೂ ಕ್ಲೀನ್ ಮಾಡೋಕ್ಕೆ ಆಯ್ತಿಲ್ಲ, ಹೊರಗಡೆ ಇಳಿದು ತುಂಬ ವಾಸನೆ ಹೊಡಿತೈತೆ. ಸೊ ಇಲ್ಲಿ ನೋಡಿ, ನೀವೇ ಕಲರ್ ನೋಡಿ ಗೈಸ್, ನಿಮಗೆ ಗೊತ್ತುತ್ತೆ ನೋಡಿ. ಕಲರೇ ಕಾಫಿ ಕಲರ್ ಬರ್ತೈತೆ. ಕಾಫಿ ಕಲರು ಎಷ್ಟು ವರ್ಷ ಆಯ್ತು ತೊಳೆದಿದ್ದನ್ನ. ನೋಡಿ ಉಜ್ಜಿದ್ರೆ ನೋಡಿ ಗೈಸ್, ಹೆಂಗೆ ಬರ್ತೈತೆ ಕಾಫಿ ಕಲರ್. ಸೊ ಗೈಸ್, ಸೊ ದಿನ ಗಂಟ ನಾವು ಇದರಲ್ಲೇ ಸ್ನಾನ ಮಾಡ್ತಿದ್ವಿ ಅನ್ಸ್ಬಿಡುತ್ತೆ ನನಗೆ. ಸೊ ಇವಾಗ ಇದನ್ನು ಎತ್ತಿ ಹೊರಗಡೆ ಹಾಕೋಣ. ಈಗ ಹೊರಗಡೆ ಬಗ್ದಿ ಹಿಂಗೆ ಹೊರಗಡೆ ಹಿಂಗೆ ಚೆಲ್ಲಬೇಕಷ್ಟೆ. ಸೊ ಇದನ್ನೇ ಮಾಡ್ತಾ ಇವಾಗ ಇಷ್ಟು ಉಳ್ದೈತೆ ನೋಡಿ. ಸೊ ಇವಾಗ ಇಷ್ಟು ಉಳ್ದೈತೆ. ಹಬ್ಬ ಅಂದರೆ ಇನ್ನೂ 1 ಇಂಚ್ ಉಳ್ದೈತೆ. ಅದು ನೀರು ಎತ್ತಿ ವಾಪಸ್ ನಮ್ಮ ಮೋಟ್ರ್ ಮಾಡುತ್ತೆ. ಆ ಮೋಟ್ರು ನೀರಿನಿಂದ ಬರುತ್ತೆ ನೋಡಿ ಗೈಸ್.
ಆ ಮೋಟ್ರ್ ನೋಡಿ ಇಲ್ಲಿಂದ ಬರುತ್ತೆ, ತುಂಬಿದಾಗ ಇಲ್ಲಿಂದ ಹೋಗುತ್ತೆ, ತುಂಬಿತೆ ಅಂತ ಗೊತ್ತಾದಾಗ ಇಲ್ಲಿಂದ ಓಪನ್ ಆಗುತ್ತೆ. ಸೊ ಇಲ್ಲಿಂದ ಮೋಟ್ರ್ ನೀರು ಬರುತ್ತೆ, ಇಲ್ಲಿಂದ ನಮಗೆ ಬರೋದು ಸಪ್ಲೈನೇ ಗಲೀಜು. ಇಲ್ಲಿಂದ ಸಪ್ಲೈ ಆಗೋದು ಇಲ್ಲಿಂದ ನಮಗೆ ವಾಟರ್ ಸಪ್ಲೈ ಆಗೋದು. ಸೊ ನಾವು ದಿನನಿತ್ಯ ಬಳಸುವ ನೀರು ಈ ಥರ ಗಲೀಜಾದರೆ ಆಗಲ್ಲ. ಸೊ ಕ್ಲೀನ್ ಮಾಡ್ತಾ ಇರಬೇಕು. ಸೊ ಮುಕ್ತಲ್ಲಿ ಬೇರೆ ಎಳಿತೈತೆ, ಯಾಕಪ್ಪ ಅಂದರೆ ಸುಸ್ತು ಬರೀ ಮೇಲ್ಗಡೆ ನಿಂತ್ಕೊಂಡು ಈಚೆದ್ರಿಗೂ ಮೇಲ್ಗಡೆ ನಿಂತ್ಕೊಂಡು ನೀರು ಹತ್ತಾಗ್ತಿದ್ದೆ, ಮಾಪಲ್ಲಿ ತಿರ್ಗಿಸಿ. ಸೊ ಇವಾಗ ಒಳಗಡೆ ಹಿಡಿಯೋಕಾಯ್ತಲ್ಲ. ಸೊ ಸಿಗಾಕೊಂಬಿಟ್ಟಿನಿ, ನಾನೇನೋ ಅಂದ್ಕೊಂಬಿಟ್ಟೆ ಗೊತ್ತಾಗ, ಸಿಗಾಗನೇ ಅಂದ್ಕೊಂಬಿಟ್ಟೆ. ಸೊ ಆ ಥರ ಇತ್ತು ಒಳಗಡೆ. ಸೊ ಬನ್ನಿ ಇವಾಗ ಇದನ್ನ ಎತ್ತಕೋಣ. ಸೊ ಫೈನಲಿ ಎಲ್ಲ ಕ್ಲೀನ್ ಆಯಿತು. ಸೊ ಆದರೆ ಒಂದು ಇನ್ಫಿನಿಟಿ ತೋರಿಸ್ತೀನಿ ನೋಡಿ. ಸೊ ಇನ್ಫಿನಿಟಿ ಅಂದರೆ ಸೊ ಇಲ್ಲಿ ನೋಡಿ, ಇದು ನನಗೆ ಗಲಿ ತೊಳೆದೀನಿ. ಇದು ಎಷ್ಟು ತೊಳೆದ್ರು ಗಾಯ್ಸ್ ಬೇಕಂತ ವಾಪಸ್ ಬರ್ತೈತಿ ಇವೆಲ್ಲ. ಸೊ ಈ ಕಡೆ ನೋಡಿ ಎಲ್ಲ ವಾಪಸ್ ಬರ್ತೈತೆ. ಸೊ ಎಷ್ಟು ತೊಳೆದ್ರು ಹೋಯ್ತಲ್ಲ. ಸೊ ಇದೇನೋ ಅಂತಾರಲ್ಲ, ಇವೆಲ್ಲ ಜಾಸ್ತಿ ಹೊತ್ತಿರಲ್ಲ. ಸೊ ಇವೆಲ್ಲ ಟೆಂಪ್ರರಿ ಅಷ್ಟೇ. ಸೊ ಇವೆಲ್ಲ ಕ್ಲೀನ್ ಮಾಡಾಯ್ತು ಗಾಯ್ಸ್. ನೆಲ ನೋಡಿ, ಸೊ ನೆಲ ಮಣ್ಣು ಇಷ್ಟು ತೆಗಿಯೋಕಾಗೈತೆ. ಸೊ ಇಷ್ಟು ತೆಗ್ದೀನಿ. ಸೊ ಇವಾಗ ನೀರ ಮಾಡೋದು ನಮ್ಮಮ್ಮ ಹೇಳ್ತೀನಿ ನೋಡಿ. ಟಕ್ ಅನ್ನೋ ನೀರು ಬರುತ್ತೆ ಈಗ. ಸೊ ಗಾಯ್ಸ್ ಇದು ನೋಡಿ ಬಂದೇ ಬಿಡ್ತು ನೀರು. ಸೊ ಇದು ನೋಡಿ ನೀರು ತುಂಬೈತಿ ಇವಾಗ. ಸೊ ಎಷ್ಟು ಪ್ಯೂರ್ ನೋಡಿ ಗಾಯ್ಸ್, ಇವಾಗ ನೀರು ಎಷ್ಟು ಚೆನ್ನಾಗಿ ಕಂಡೈತೆ. ಸೊ ಗಾಯ್ಸ್ ಬನ್ನಿ ಇವಾಗ ಮೇಲಕ್ಕೆ ಹೋಗೋಣ. ಮೇಲೆ ಒಂದು ಸ್ವರ್ಗನೇ ಇದೆ ನಮ್ಮಮ್ಮ ಅಲ್ಲಿದೆ. ಸೊ ಬನ್ನಿ ಇವಾಗ ಮೇಲಕ್ಕೆ ಹೋಗೋಣ ಗಾಯ್ಸ್. ಮಿಷನ್ ಸಕ್ಸಸ್ಫುಲಿ. ಸೊ ಎಲ್ಲ ಪೂರ್ತಿ ಕ್ಲಿಯರ್ ಆಗಿದೆ. ಸೊ ಪೂರ್ತಿ ಕ್ಲಿಯರ್ ಆಗಿ ನಮ್ಮ ಫುಲ್ ಆಗ್ಬಿಟ್ಟೈತೆ. ವಾಶ್ರೂಮ್ಗೆ ಹೋಗ್ಬೇಕು ಜಲ್ದಿ ಗಾಯ್ಸ್. ಸೊ ಇದು ನೋಡಿದ್ರಲ್ಲ ಎಲ್ಲ ಮುಗೀತು. ಸೊ ಇವಾಗ ಮತ್ತೆ ಸ್ನಾನ ಮಾಡ್ಬೇಕು ನಾನೀಗ. ಟಚ್ ಮಾಡ್ಕೊಂಬಿಟ್ಟು ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ. ಸೊ ಗಾಯ್ಸ್ ರೆಡಿ ಆಗಾಯಿತು. ಸೊ ಸ್ನಾನ ಮಾಡ್ಕೊಂಡು ಬಿಂದಾಸ ರೆಡಿ ಆಗಿದ್ದೀನಿ. ಸೊ ಫುಲ್ ಫ್ರೆಶ್ ಫೀಲ್ ಆಗ್ತಿದೆ ನನಗೆ. ಸೊ ಇದು ನೋಡಿ, ಇದು ಯಾವ್ದು ಗೊತ್ತಾ? ಸೊ ಈ ಬಟ್ಟೆ ಮತ್ತು ಟಿ ಶರ್ಟು. ಸೊ ಇದು ಚಿಕ್ಕಪೇಟೆ ಚೋರ್ ಬಜಾರ್ ತಂದಿದ್ದಲ್ಲ. ಸೊ ಅಲ್ಲಿ ಬಟ್ಟೆ ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ? ಸೊ ತುಂಬ ಚೆನ್ನಾಗಿ ಕಾಣ್ತಿದೆ. ನನಗಂತೂ ಫಿಟ್ ಆಗಿದೆ. ಬೇಕಾದ್ರೆ ನೋಡಿ ಮಿರರಲ್ಲಿ ಚೆನ್ನಾಗಿ ಕಾಣ್ತಿದೆ. ಸೊ ನ್ಯೂ ಲುಕ್. ಸೊ ಸ್ವಲ್ಪ ಚೇಂಜ್ ಮಾಡಿದೆ ಲುಕ್, ಸ್ವಲ್ಪ ಚೆನ್ನಾಗಿರಲಿ ಅಂತ. ಆ್ಯಂಡ್ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಇರುತ್ತೆ. ಸೊ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿ ಗಂಟ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು.